ಸರ್ ನಾವು SIR ಬಗ್ಗೆ ಬಹಳಷ್ಟು ಸಲ ಚರ್ಚೆ ಮಾಡಿದೀವಿ. ಪಂಚರಾಜ್ಯ ಚುನಾವಣಾ ಸಂದರ್ಭದಲ್ಲಿ ಫಲಿತಾಂಶ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿದೀವಿ. ಈಗ ರಾಜ್ಯದಲ್ಲಿ ಸರ್ಕಾರಕ್ಕೆ ಈಗ ಕುರ್ಚಿ ಕಾದಾಟಕ್ಕಿಂತ ಹೆಚ್ಚಾಗಿ SIR ನ ಟೆನ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಏನ್ ಹೇಳ್ತೀರಿ? ಅಲ್ಲ, ಒಳ್ಳೆಯ ದಿಸೆಯಲ್ಲೇ ಚಿಂತನೆ ಮಾಡ್ತಿದೆ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ. ಯಾಕಂದ್ರೆ ಈಗ ಹಾಗೆ ನೋಡಿದ್ರೆ ಒಂದು ವಾದ ಏನಪ್ಪ ಅಂದರೆ, ಇನ್ನೂ ಡ್ರಾಫ್ಟ್ ಕರಡು ಪ್ರತಿನೇ ಪಬ್ಲಿಷ್ ಆಗಿಲ್ಲ, ಪ್ರಕಟಗೊಂಡಿಲ್ಲ ಚುನಾವಣಾ ಆಯೋಗದಿಂದ. ಯಾವ ಆಧಾರದ ಮೇಲೆ ನೀವು SIR ಅನ್ನು ಚಾಲೆಂಜ್ ಮಾಡ್ತೀರಿ ಕೋರ್ಟಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಸರಳ ಉತ್ತರ, ಈ ಹಿಂದೆ ಮಾಡಿದ SIRಗಳು ಎಷ್ಟು ಪರಿಪೂರ್ಣವಾಗಿವೆ, ಅದರಲ್ಲಿ ಎಷ್ಟು ಕೊರತೆಗಳಿದ್ದಾವೆ, ಆ ಆಧಾರದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ನಾವು ಡೆಫಿನೆಟ್ಲಿ ಕ್ವಶನ್ ಮಾಡ್ಬೋದು. ಯಾಕಂದರೆ ಇಲ್ಲಿವರೆಗಿನ SIRಗಳು ಅಸ್ಸಾಂ ಆಗಲಿ ಪಶ್ಚಿಮ ಬಂಗಾಳ ಆಗಲಿ ಅಷ್ಟು ತೃಪ್ತಿಕರವಾಗಿಲ್ಲ. ಪಶ್ಚಿಮ ಬಂಗಾಳದಲ್ಲಂತೂ ನಿಮ್ಮ ಒಂದು ಆಡಳಿತ ಪಕ್ಷ, ಈಗ ಸದ್ಯಕ್ಕೆ ಗೆದ್ದ ಪಕ್ಷ ಏನಿದೆ, ಅಲ್ಲಿ ಸರ್ಕಾರ ರಚನೆ ಮಾಡಿದ ಪಕ್ಷ ಏನಿದೆ, ಅದು ಈ ಹಿಂದೆ ಸರ್ಕಾರ ಮಾಡಿದ ಪಕ್ಷಕ್ಕಿಂತ 32 ಲಕ್ಷ ಚಿಲ್ಲರೆ ಓಟಿಂದ ಗೆದ್ದಿದೆ ರಾಜ್ಯಾದ್ಯಂತ. ನೀವು 27 ಲಕ್ಷ ಮತದಾರನ ಹೊರಗಡೆ ಇಟ್ಬಿಟ್ಟಿದ್ದೀರಿ ಮತದಾರ ಯಾದಿಯಿಂದ. ಆಮೇಲೆ ಅಲ್ಲಿ ಸುಮಾರು 108 ಕ್ಷೇತ್ರಗಳಲ್ಲಿ ಆ SIR ಡಿಲ್ಯೂಷನ್ಗಿಂತ ಕಡಿಮೆ ಮಾರ್ಜಿನ್ನಲ್ಲಿ ಒಂದು ಪಕ್ಷ ಗೆದ್ದಿದೆ. ಅದರಲ್ಲಿ 86 ಕ್ಷೇತ್ರಗಳಲ್ಲಿ ಇತಿಹಾಸದಲ್ಲೇ ಗೆದ್ದಿರಲಿಲ್ಲ ಆ ಪಕ್ಷ, ಅಲ್ಲಿ ಅದು BJP. ಹೀಗಿರುವಾಗ ಅನೇಕ ಪ್ರಶ್ನೆಗಳು ಹೇಳ್ತವೆ. ಯಾಕಂದ್ರೆ 1-2 ಮತದ ವಿಚಾರ ಅಲ್ಲ, ಸುಮಾರು 27 ಲಕ್ಷ ಮತದಾನದ ಹಕ್ಕನ್ನ ಪ್ರಶ್ನಾರ್ಥಕ ವಿಚಾರದಲ್ಲಿ ಇಟ್ಟು ಪರಿಷ್ಕರಣೆ ಹಂತದಲ್ಲಿರುವಾಗ ನೀವು ಮತದಾರರ ಯಾದಿಯನ್ನ ಅಂತಿಮಗೊಳಿಸಕ್ಕಾಗೋದಿಲ್ಲ. ಆದರೂ ಕೂಡ ಚುನಾವಣೆ ನಡೆಸಿದ್ರಿ. ಮತ್ತೆ ಜಸ್ಟಿಸ್ ಬಾಗ್ಚಿ ಹೇಳಿದ್ರು ಸುಪ್ರೀಂ ಕೋರ್ಟಲ್ಲಿ ಇದೇ ವಿಚಾರದಲ್ಲಿ ಮಾತಾಡ್ತಾ, ಈ ಬಂಗಾಳದ ಚುನಾವಣಾ ಫಲಿತಾಂಶದಲ್ಲಿ SIR ಡಿಲ್ಯೂಷನ್ಗಿಂತ ಕಡಿಮೆ ಮಾರ್ಜಿನ್ನಲ್ಲಿ ಒಂದು ಪಕ್ಷ ಗೆದ್ದು ಬಿಟ್ರೆ ನಾವು ಮಧ್ಯಪ್ರವೇಶ ಅಂತ ಹೇಳಿತ್ತು, ಇನ್ನು ಮಧ್ಯಪ್ರವೇಶ ಮಾಡಿಲ್ಲ. ಹೀಗೆಲ್ಲ ಹಿನ್ನೆಲೆ ಇರುವಾಗ ಕರ್ನಾಟಕ ಸರ್ಕಾರದ ಅಥವಾ 16 ರಾಜ್ಯಗಳಲ್ಲಿ ಈ ಒಂದು ವಿಚಾರ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಈಗ ಸುಪ್ರೀಂ ಕೋರ್ಟಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಹೋಗ್ಬಿಟ್ರೆ ಅದು ತಗೊಂಡ ತೀರ್ಮಾನ ಎಲ್ಲ 16 ರಾಜ್ಯಗಳಿಗೂ ಅನ್ವಯಿಸ್ಬಿಡುತ್ತದೆ. ಬಟ್ ಆದ್ರೆ ಸರ್, ಇದು ವೆಸ್ಟ್ ಬೆಂಗಾಲ್ ಅಸ್ಸಾಂ ಬಗ್ಗೆ ಮಾತಾಡುವಾಗ ನಾವು ಈಗ ತಮಿಳ್ನಾಡಲ್ಲಿ SIR ಆಯ್ತು, ಕೇರಳದಲ್ಲಿ ಆಯ್ತು, ಬಟ್ ಅಲ್ಲಿ ಯಾಕೆ ಸರ್ ಈ ತರ ಇದು ಪ್ರಾಬ್ಲಮ್ ಆಗಲಿಲ್ಲ? ಯಾಕೆ ಆಗಿಲ್ಲ ಅನ್ನೋದು ಪ್ರಶ್ನೆ, ಅದು ರಾಜಕೀಯ ಪ್ರಶ್ನೆ. ಈಗ ನಾವು ಮಾತಾಡ್ತಾ ಇರೋದು, ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಇದು ಉದಾಹರಣೆ ಕೊಟ್ಟೆ ಅಂತ ಅನ್ಕೋತೇನೆ. ಒಬ್ಬ ಹುಡುಗ ಮ್ಯಾಥಮೆಟಿಕ್ಸ್ ಅಲ್ಲಿ ಕಾಪಿ ಮಾಡೋದು ಸಿಕ್ಬೀಳ್ತಾನೆ. ನಾನು ವಿಜ್ಞಾನದಲ್ಲಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ದ್ಯಾಟ್ ಈಸ್ ಡಿಫ್ರೆಂಟ್ ಕ್ವಶನ್ ಆಲ್ ಟುಗೆದರ್. ಯಾಕೆ ಅಲ್ಲಿ ಆಗಿಲ್ಲ, ಯಾಕೆ ಆಗಿರೋದನ್ನ ಮುಂದೆ ನಮ್ಮ ಫ್ಯಾಕ್ಟ್ಸ್ ಮತ್ತು ವಾಸ್ತವಾಂಶಗಳು ಅಂಕೆ ಸಂಖ್ಯೆಗಳು ಹೇಳ್ತಾ ಇವೆ. ಈ ಅಂಕೆ ಸಂಖ್ಯೆಗಳು ಚುನಾವಣಾ ಆಯೋಗದ ಅಂಕೆ ಸಂಖ್ಯೆಗಳನ್ನೇ, ಬೇರೆಯವರ ಅಂಕೆ ಸಂಖ್ಯೆಗಳಲ್ಲ. ಹೀಗಿರುವಾಗ ಈ ಅಂಕೆ ಸಂಖ್ಯೆಗಳನ್ನು ನೀವು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಯಾಕಂದ್ರೆ ಚುನಾವಣಾ ಆಯೋಗದ ಮೊಟ್ಟ ಮೊದಲ ಕರ್ತವ್ಯ ಮತದಾನದ ಹಕ್ಕನ್ನು ರಕ್ಷಣೆ ಮಾಡೋದು. ಮತದಾನದ ಹಕ್ಕಿನಿಂದ ಒಬ್ಬ ಮತದಾರನ ದೂರ ಇಡೋದಲ್ಲ. ಮತದಾರರ ಹಕ್ಕಿನಿಂದ 27 ಲಕ್ಷ ಮತದಾರನ ದೂರ ಇಟ್ಟು ಚುನಾವಣೆ ಮಾಡಿದಿರಿ. ಈಗ ಅದು ನಾಳೆ ಪರಿಷ್ಕರಣೆ ಆದ ಅಪೀಲ್ ಹೋಗಿ ಆದ್ಮೇಲೆ 27 ಲಕ್ಷದಲ್ಲಿ 1 ಲಕ್ಷ ಸರಿ ಮತದಾನದ ಹಕ್ಕು ಅವ್ರಿಗೆ ಕೊಡಬೇಕಾಗಿತ್ತು. ಆ ಮತದಾನಗಳಿಗೆ ಅಷ್ಟು ಮತದಾರರಿಗೆ ಅವ್ರ ಮತದಾನಕ್ಕೆ ಬೆಲೆ ಇಲ್ಲವೇ? ಪುನಃ ಒಂದು ಎಲೆಕ್ಷನ್ ಮಾಡಲೇಬೇಕಾಗುತ್ತೆ. ಮಾಡೋದಷ್ಟೇ ಅಲ್ಲ, ಈಗ ನಡೆದ ಚುನಾವಣೆ ರದ್ದುಗೊಳಿಸಬೇಕಾಗ್ತದೆ. ಮತದಾರ ಇಲ್ಲದ ಚುನಾವಣೆ ಎಂತ ಚುನಾವಣೆ ಅದು. ಹೀಗಿರುವಾಗ ಈ ಒಂದು ಆಧಾರದಿಂದ ಕರ್ನಾಟಕ ಸರ್ಕಾರ ಡೆಫಿನೆಟ್ಲಿ ಇದನ್ನ ಪ್ರಶ್ನೆ ಮಾಡಬಹುದು, ಮತ್ತು ಪ್ರಶ್ನೆ ಮಾಡೋ ಎಲ್ಲ ಅಧಿಕಾರವೂ ಕರ್ನಾಟಕ ಸರ್ಕಾರಕ್ಕಿದೆ. ಇದಲ್ಲದೆ ಮತ್ತೆ ಯಾವ ಅಂಶಗಳನ್ನ HK ಪಾಟೀಲ್ ಪರಿಗಣಿಸಿದ್ರೆ ಗೊತ್ತಿಲ್ಲ, ನಾಳೆ ಗೊತ್ತಾಗ್ಬೋದು. 10ರಿಂದ 12 ಲೋಪಗಳನ್ನು ಗುರುತಿಸಿದ ರಾಜ್ಯ ಸರ್ಕಾರ ಅಂತ ಮಾಹಿತಿ ಇದೆ ಸರ್. ಬಟ್ ನೋಡ್ಬೇಕು, ಗೌರ್ಮೆಂಟ್ ಹ್ಯಾಸ್ ಅ ಕೇಸ್. ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ಒಂದು ಆಧಾರ ಒಂದು ಇದೆ, ಒಂದು ದೇರ್ ಇಸ್ ಅ ಕೇಸ್ ಫಾರ್ ದೆಮ್ ಟು ಗೋ ಟು ಸುಪ್ರೀಂ ಕೋರ್ಟ್ ಅಂಡ್ ಸೀಕ್ ರಿಲೀಫ್. ಬಟ್ ಬಿಗ್ಗರ್ ಸ್ಟೋರಿ ಈಸ್, ಈ ಕೇಸಲ್ಲಿ ನಾಳೆ ಈಗ ಸುಪ್ರೀಂ ಕೋರ್ಟ್ ಹೋಗಿ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡ ನಿಲುವು ಏನಾಗುತ್ತೆ, ಅದು ಎಲ್ಲ ರಾಜ್ಯಗಳು ಅನ್ವಯ ಆಗ್ತದೆ ಈಗ. ಓಕೆ, ಎಸ್ ಯದುಕುಮಾರ್ ಗೌಡ್ರು, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್? ಮೇಡಮ್, ಇದು ಸಹಜ ಪ್ರಕ್ರಿಯೆ. ಎಲೆಕ್ಷನ್ ಕಮಿಷನ್ಸ್ ಅವ್ರಿಗೆ ನಡೆದಿರುವಂತದ್ದು ಸುಮಾರು 12-13 ಬಾರಿ ಹಿಂದೆ ನಡೆದಿರುವಂತದ್ದನ್ನೇ. ಅದು ತಮಗೂ ಗೊತ್ತು, ನೀವು ಗೊತ್ತು. ಇಟ್ಸ್
ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಇಲ್ಲ ಸರ್ ಇದು ರೆಪ್ರೆಸೆಂಟೇಷನ್ ಅನ್ನೋ ಬದಲು ಪ್ರತಿ ಸತಿನೂ ಪ್ರತಿ ವರ್ಷದ ಚುನಾವಣೆ ವರ್ಷದ ಎರಡು ಭಾಗ ಇದು ಇಂಟೆನ್ಷನ್ ರಿವಿಷನ್ಸ್ ಅಂದಾಗ ಅದಕ್ಕೆ ಸ್ಪೆಷಲ್ ಇದ್ದು ತಗೊಳ್ಳುವಂತದ್ದಲ್ಲ ಮೇಡಮ್. ಇಲ್ಲೇನಂದ್ರೆ ಇನ್ಕ್ಲೂಸಿವ್ ಆಫ್ ದಿ ವೋಟರ್ಸ್ ಅಂದಾಗ ನಾವಿಲ್ಲಿ ತಗೊಂಡಾಗ, ಯಾಕಂದ್ರೆ ಪ್ರತಿ ಪಕ್ಷದ ಕರ್ನಾಟಕದ ತಗೊಂಡಾಗ 59,000 ಜನ ಅಧಿಕಾರಿಗಳಿರ್ತಾರೆ. ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಸೆಂಟ್ರಲ್ ಏನೇ ಇರ್ಬೋದು, ಅವ್ರು 300-400 ಅಧಿಕಾರಿಗಳು ಇರ್ಬೋದೇ ಹೊರತು ಫುಲ್ ಸಿಸ್ಟಮ್ ನಡೆಯೋದೇ ಕರ್ನಾಟಕದ ಅಧಿಕಾರಿಗಳು. ಇದರಲ್ಲಿ 59,000 ಅಧಿಕಾರಿಗಳು ಕರ್ನಾಟಕದಲ್ಲಿದ್ದು BLOಗಳು ಅವರಿಂದನೇ ಅಪಾಯಿಂಟ್ ಆಗುವಂತದ್ದಂದ್ರೆ BLOಗಳು ಬೂತ್ ಲೆವೆಲ್ ಏಜೆಂಟ್ಸ್ಗಳು ಪ್ರತಿ ಪಾರ್ಟಿಯಿಂದನೇ ಇರ್ತಾರೆ. ಅದು ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಆಮ್ ಆದ್ಮಿ ಆಗ್ಬೋದು, ಎಲ್ಲಾ ಪಾರ್ಟಿಗಳನ್ನ ಇರ್ತಾರೆ. ಈ ಎಲ್ಲಾ ಪಾರ್ಟಿಗಳು ಇದ್ದಾಗ ಎಲ್ಲರಿಗೂ ಎನ್ಯುಮರೇಷನ್ಸ್ ಫಾರ್ಮ್ ಕೊಡುವಂತದ್ದು ಇರುತ್ತೆ. ಎಲ್ಲರಿಗೂ ಮನೆಗೆ ಬೂತ್ ಲೆವೆಲ್ ಲೆಕ್ಕ ತಗೊಂಡ್ರೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಇದು ತಗೊಂತಾರಲ್ಲ ಮೇಡಮ್, ಪರಾಮರ್ಶೆ ಮಾಡ್ತಾರಲ್ಲ, ಅವಾಗ ಅದು ಎಲ್ಲಿ ಲೋಪ ಆಗುತ್ತೆ ಮೇಡಮ್? ಅಲ್ಲಿ ಎಲ್ಲಿ ಲೋಪ ಆಗುತ್ತೆ? ನಾ ಅದಕ್ಕೆ ಕೇಳ್ತಾರೆ, ಎಷ್ಟೊಂದು ಸತಿ ಅದು ಕೇಳಿದ್ದೀನಿ. ಆಲ್ ಪಾರ್ಟೀಸ್ ವಿಲ್ ಬಿ ಮಿಂಗಲ್. ಯಾಕೆ ಬಿಜೆಪಿ ಏತರ ಆಡಳಿತ ಇರುವಂತ ರಾಜ್ಯಗಳಲ್ಲಿ SIR ಗೆ ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತಪಡಿಸಿದ್ರೆ, ಎಲ್ಲೊಂದ್ ಕಡೆ ಕೇಂದ್ರ ಹುನ್ನಾರ ನಡೆಸ್ತಿದ್ಯಾ ಅನ್ನುವಂತ ಪ್ರಶ್ನೆ ಬಹಳಷ್ಟು ಇದರಲ್ಲಿ ಬಂದಾಗ ಬಾರ್ಡರಿಂಗ್ ಸ್ಟೇಟ್ಸ್ ಏನು ಕಾನ್ಸ್ಟಿಟ್ಯೂನ್ಸೀಸ್ ಇತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ, ಆ ತರದಲ್ಲಿ ಸುಮಾರು ಕ್ಷೇತ್ರದಲ್ಲಿ SIR ಎಲ್ಲಿ ನಡೀತು, ಎಲ್ಲಿ ಹೆವಿ ಡೆಲಿಷನ್ಸ್ ಆಗಿರೋಂಥದ್ರಲ್ಲಿ ಅಲ್ಲೇ TMC ಗೆದ್ದಿರೋಂಥದ್ದು ಮೇಡಮ್. ಅಲ್ಲಿ ಈಗ TMC ಗೆದ್ದಿಲ್ಲ, ಗೆಲುವನ್ನೇ ಕಂಡಿರೋದಂತ ಜಾಗದಲ್ಲೆಲ್ಲ ಗೆದ್ದಿಲ್ಲ ಮೇಡಮ್. ಈಗ ಒಂದು ರಾಜ್ಯದಲ್ಲಿ ಗೆಲ್ಬಾರ್ದು ಅಂತ ಹೇಳ್ತಿಲ್ಲ, ಅದು ಪ್ರಶ್ನಾರ್ಥಕ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ 15 ವರ್ಷದಲ್ಲಿ ಅಲ್ಲಿ ಏನು ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇತ್ತು, ಅದು ಜನರ ಆಕ್ರೋಶನೂ ನೋಡಿದ್ದೀರಾ. ಜನ ಆಕ್ರೋಶ ನೋಡಿರ್ಬೇಕಾದ್ರೆ ದೇ ವಾಂಟೆಡ್ ದ ಚೇಂಜ್ ಅಂದ್ರೆ ಗೆಲ್ದೇ ಇರೋ ಕ್ಷೇತ್ರದ ಗೆಲ್ಬಾರ್ದು ಅಂತಿತ್ತ. ಮೊನ್ನೆ ನಾನು ಹೇಳ್ತಾರೆ ಒಂದು ನಿಮಿಷ ಸರ್. ಹೌ ಇಸ್ ದಟ್ ದ SIR is very good in Tamil Nadu, that has been welcomed. SIR is very good in Kerala. ಅದಕ್ಕೆ ಬಸವರಾಜರ ಶಶಿ ತರೂರ್ ಅನ್ನ ಹಿರಿಯ ಕಾಂಗ್ರೆಸ್ಸಿಗರು ಹೌ ಇಟ್ ಈಸ್ ಹೆಲ್ಪ್ಫುಲ್ ಅಂತ ಅಲ್ಲಿ ನೀವ್ ಯಾಕೆ ಪಿಕ್ ಅಂಡ್ ಚೂಸ್ ಮಾಡ್ತೀರಾ ಮೇಡಮ್? ಅಲ್ಲಿ ನಾ ಹೇಳ್ತಾರೆ, ನೀವಲ್ಲ, ನಾ ಹೇಳ್ತಾ ಇರೋದು ಮಾತಾಡ್ಬೇಕಾದಾಗ ಯಾರೇ ವ್ಯಕ್ತಿಗಳಾಗ್ಲಿ ಪಿಕ್ ಅಂಡ್ ಚೂಸ್ ಯಾಕೆ ಮಾಡ್ತೀರಾ? ಹೌ ಇಟ್ ಈಸ್ ಗುಡ್ ಇನ್, ಇಟ್ ವಾಸ್ ಗುಡ್ ಇನ್ ಪುದುಚೇರಿ ಅಂತಲ್ಲಿ nobody said it is good, it has helped. ಕಾಂಗ್ರೆಸ್ ಇಸ್ ಟೆಲಿಂಗ್ ಅಂತ. ಏನಾಗುತ್ತೆ ಗೊತ್ತಾ, ಈಗ ನಾನೊಬ್ಬ ಮತದಾರಲಾಗಿ ನನಗೆ ನನ್ನ ಮತದಾನದ ಹಕ್ಕು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಆ ಪ್ರಕ್ರಿಯೆ ಯಾವ ತರ ಇದೆ ಅನ್ನೋದು ಇಟ್ ಇಸ್ ಕ್ವೆಶ್ಚನಬಲ್. ಅದು ಕರೆಕ್ಟ್ ಆಗಿ ಆಗ್ತಿದ್ಯಾ? ವಿ ಡು ಅಗ್ರಿ, ವಿ ವಿಲ್ ಸಪೋರ್ಟ್ ಇಟ್. ನಮಗೂ ಆನೆಸ್ಟ್ ಆಗಿರೋ ವೋಟರ್ಸ್ ಬೇಕು, ನಮಗೂ ಎಲ್ಲಿಂದ ನಾವು ಬಂದವರು ಅವರು ಇವರು ಇರೋದು ನಮಗೂ ಬೇಡ. ವಿ ವಿಲ್ ಸಪೋರ್ಟ್ ಇಟ್ ಇಫ್ ಇಟ್ ಇಸ್ ಗೋಯಿಂಗ್ ಇನ್ ಅ ರೈಟ್ ವೇ. ಕರ್ನಾಟಕದ ತಗೊಂಡಾಗ ಮೇಡಮ್ ಲಾಸ್ಟ್ 2002 ನಲ್ಲಿ ಇದು ಮಾಡಿದಾಗ ಟೋಟಲ್ ವೋಟರ್ಸ್ ಇದ್ದಿದ್ದಂತೂ 3.5 crores. ಇವತ್ತು 2026 ನಲ್ಲಿ ಇದ್ದಾಗ ಚುನಾವಣಾ ಎಲೆಕ್ಷನ್ ಕಮಿಷನ್ಸ್ ಅವ್ರ ಫಿಗರ್ ಪ್ರಕಾರ 5.5 crores ಚೇಂಜ್ ಇರುವಂತದ್ದು. ಈ ಒಂದು ಇನ್ಕ್ರಿಮೆಂಟಲ್ ಏನಿದೆಯಲ್ಲ ಅದು ಪರಾಮರ್ಶೆ ಆಗ್ಬೇಕಾ ಬೇಡವಾ? ಹೂ ಇಸ್ ಗೋಯಿಂಗ್ ಟು ಡೂ ಇಟ್? ವಿ ಆರ್ ನಾಟ್ ಟೆಲ್ಲಿಂಗ್ ನೋ, ವಿ ಆರ್ ನಾಟ್ ಅಗೇನ್ಸ್ಟ್ ಇಟ್, ಬಟ್ ವಿ ಆರ್ ಜಸ್ಟ್ ಎಸ್ ಸರ್. ಏನಾಗಿದೆ ಅಂದ್ರೆ ಮೊಟ್ಟ ಮೊದಲ ಸಂಶಯಾಸ್ಪದ ವಿಚಾರ ಇಡೀ ಒಂದು ಪ್ರಕರಣದಲ್ಲಿ ಚುನಾವಣಾ ಆಯೋಗದ ಮೇಲಿನ ಆರೋಪಗಳು ಮತ್ತು SIR ವಿಚಾರದಲ್ಲಿ ಮೊಟ್ಟ ಮೊದಲು ಸಂಶಯ ಬರೋದಂದ್ರೆ, ನಾನು ಚುನಾವಣಾ ಆಯೋಗವನ್ನು ಪ್ರಶ್ನೆ ಕೇಳಿದ್ರೆ ಅವರ ಕ್ರಮಗಳ ಬಗ್ಗೆ ನನಗೆ ಸಮಸ್ಯೆ ಇದ್ರೆ ಅದನ್ನು ಸಮರ್ಥನೆ ಮಾಡ್ಕೊಳಕ್ ಬರ್ತಾ ಇರೋದು ಬಿಜೆಪಿ ಪಕ್ಷ. ವೈ? ಅದು ಚುನಾವಣಾ ಆಯೋಗ ಮುಗಿಸ್ತೇನೆ. ಚುನಾವಣಾ ಆಯೋಗ ಅನ್ನೋದು ಬಿಜೆಪಿ ಒಂದು ಸೆಲ್ ಅಲ್ಲ, ಬಿಜೆಪಿ ಒಂದು ಇಲಾಖೆ ಅಲ್ಲ, ಸರ್ಕಾರದ ಇಲಾಖೆ. ನಾನು ಹೇಳ್ತಾ ಇದ್ದೇನೆ, ಅದು ನಿಮ್ಮ ಸೆಲ್ ಆಗಿದ್ರೆ ಅಥವಾ ಸರ್ಕಾರದ ಒಂದು ಇಲಾಖೆ ಆಗಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ಳೋದು ಸರಿ. ಅದೊಂದು ಸ್ವಾಯತ್ತ ಸಂಸ್ಥೆ. ಅದು ಸ್ವಾಯತ್ತ ಸಂಸ್ಥೆ ಅಂದ್ರೆ ಅದು ಮಾಡಿದ್ದೆಲ್ಲ ಸರಿ ಅಂತಲ್ಲ, ಸ್ವಾಯತ್ತತೆ ಇದೆ ಅದಕ್ಕೆ. ಅವರು ತಪ್ಪು ಮಾಡಿದಾಗ ಪ್ರಶ್ನೆ ಕೇಳಬೇಕಾದ್ರೆ ನಮ್ಮ ಕೆಲಸ ಕೇಳ್ತಾ ಇದ್ದೇವೆ ಅಷ್ಟೇ. ಇಲ್ಲಿ ತಪ್ಪಾಗಿ ಇಲ್ಲಿ ಪ್ರಶ್ನೆ ಕೇಳ್ತಿದ್ದೇವೆ, ಅಲ್ಲಿ ತಪ್ಪಾಗಿ ಅಲ್ಲಿ ಪ್ರಶ್ನೆ ಕೇಳ್ತೇವೆ. ಆದರೆ ಜೊತೆಗೆ ಏನಾಗಿದೆ, SIRಗೆ ಏನು ಫಂಡಮೆಂಟಲ್ ಏನಿರ್ಬೇಕಾಗ್ತದೆ, ಒಂದು 8-10 ಪಾಯಿಂಟ್ಗಳ ಬಗ್ಗೆ ಮಾತಾಡ್ತಿದ್ವಲ್ಲ, ಆ ರೀತಿಯಲ್ಲಿ ಹೇಳೋದಾದ್ರೆ ಮೊಟ್ಟ ಮೊದಲ ಬೇಸಿಸ್ಸು ದ ಅಡಲ್ಟ್ ಪಾಪ್ಯುಲೇಷನ್ ವರ್ಸಸ್ ದ ವೋಟರ್ ರೋಲ್ ಸ್ಟ್ರೆಂತ್. ವೋಟರ್ ರೋಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಡಲ್ಟ್ ಪಾಪ್ಯುಲೇಷನ್ ಏನಿದೆ ರಾಜ್ಯದಲ್ಲಿ, ಮತ್ತೆ ಅದರಲ್ಲಿ ಈ ನೋಂದಾಯಿತ ಸತ್ತ ಜನಸಂಖ್ಯೆ ಎಷ್ಟಿದೆ. ಸೊ ದ್ಯಾಟ್ ಟೆಲ್ಸ್ ಯು, ಗಿವ್ಸ್ ಎ ಬ್ರಾಡರ್ ಪಿಕ್ಚರ್. ಅದ್ರ ಜೊತೆಗೆ ಮ್ಯಾಪಿಂಗ್ ಸ್ಟ್ರೆಂತ್ ನೋಡ್ಬೇಕಾಗ್ತದೆ. ಇದೆಲ್ಲ ನೋಡ್ಕೊಂಡು SIR ತೀರ್ಮಾನ ತಗೋಬೇಕು. ಅದೆಲ್ಲ ಇರಲಿ, ಯಾವ ಬಿಜೆಪಿ ಪಕ್ಷ ಒಂದು ಕಾಲದಲ್ಲಿ ಹೊಸ ಮತದಾರರು ಬೇಕು ಅಂತ ಏನು ಅಭಿಯಾನವೇ ನಡೆಸ್ತಿದ್ರಲ್ಲ, ಹೊಸ ಮತದಾರರು ಬೇಡ ಅಂತಿದ್ದಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಅಂದ್ರೆ we have a question regarding transparency of the SIR. ಸರ್ ಹೇಳಿದಕ್ಕೆ
ಐ ವಿಲ್ ಅಬ್ಜೆಕ್ಟ್ ಫಾರ್ ದಟ್. ಹೊಸ ಮತದಾರರು ಅಂದಾಗ ಹೊಸ ಮತದಾರರು ಯಾರು ಆಗ್ತಾರೆ ಅನ್ನೋದಕ್ಕೆ ಇನ್ಕ್ಲೂಷನ್ಸ್ ಇವತ್ತು ನಾವು ವೆಲ್ಕಮ್ ಮಾಡ್ತಾ ಇರುವಂತದ್ದು ವಾಸ್ ಕಂಪ್ಲೀಟೆಡ್ 18 years ಆಸ್ ಆಫ್ Jan 1st ಇಲ್ಲ July 1st ಇವತ್ತು ನಡೀತಾ ಇದೆ ಮೇಡಮ್. ಇವತ್ತು ಯಾರು ಹೊಸ ಮತದಾರ ಇದ್ದಾರೆ ಇನ್ಕ್ಲೂಷನ್ಸ್ ಆಗಿದಾರೋ ಅವ್ರಿಗೊಂದು ಕಾನ್ವಿಕೇಶನ್ ಒಂದು ಸೆಮಿನಾರ್ ಕೂಡ ಮಾಡ್ತಾ ಇರುವಂತದ್ದು. ಇಂಥದಕ್ಕೆ ಯಾಕೆ ಅಂತಲ್ಲ, ವಿ ವೆಲ್ಕಮ್ ಟು ದ ಎಲೆಕ್ಟ್ರಲ್ ಪಾಲಿಟಿಕ್ಸ್, ವೆಲ್ಕಮ್ ಟು ಇದಂತ ಮಾಡ್ತಾ ಇದ್ದು ಇವತ್ತು ಇದೆ ಮೇಡಮ್. ನಾನು ಒಂದು ಹೇಳ್ತೀನಿ ಮೇಡಮ್, ಈಗ ವೆಸ್ಟ್ ಬೆಂಗಾಲ್ ಹೇಳಿದಾಗ ಚೇಂಜಸ್ ಆಗಿದಾಗ 38% ಇಟ್ ಈಸ್ ಡೆಡ್, 35 to 38% ಇಸ್ ಡೆಡ್, ಮತ್ತೆ 42% ಮಲ್ಟಿಪಲ್ ಎಂಟ್ರೀಸ್, 42 ಮಲ್ಟಿಪಲ್ ಎಂಟ್ರೀಸ್, ಮಿಕ್ಕಿದ 8 to 10% ಡಬಲ್ ಓಟೇಸ್ ಅಂದ್ರೆ ಚೇಂಜ್ ಆಫ್ ಅಡ್ರೆಸ್ ಇದೆ. ಈ ತರದ್ದು ಇರಬೇಕಾದಾಗ ನೀವು ಪರ್ಟಿಕ್ಯುಲರ್ ಆಗಿ ಚುನಾವಣಾ ಆಯೋಗದ ನಾವೇನು ವಕ್ತಾರಲ್ಲ, ನಾವ್ ಹೇಳ್ತಾ ಇರುವಂತದ್ದು ಇದು ಸಹಜ ಪ್ರಕ್ರಿಯೆ, ಹಿಂದೆನೂ ಆಗಿದೆ, ಹಿಂದೆ ನಾವು ಅಧಿಕಾರದಲ್ಲಿ ಇಲ್ಲದಾಗೂ ಆಗಿದೆ, ಅಧಿಕಾರದಲ್ಲಿ ಇದ್ದಾಗೂ ಆಗಿದೆ. ಇದನ್ನ ಪ್ರಶ್ನೆನ ಒಂದು ಚುನಾವಣೆ ಸ್ವಾಯತ್ತ ಸಂಸ್ಥೆ ಬಗ್ಗೆ ನಿಮ್ಮಂತ ದೊಡ್ಡ ಪ್ರಶ್ನೆ ಮಾಡಿ ಸಾಮಾನ್ಯ ಜನರ ಪ್ರಶ್ನೆ ಇದು ಕುಮಾರ್. ಈಗ 27 ಲಕ್ಷ ಮತದಾರರು ತಮ್ಮ ಅಪೀಲನ್ನು ಹಾಕೊಂಡಿದ್ದಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ, ಅದು ಇನ್ನೂ ಇತ್ಯರ್ಥ ಆಗಿಲ್ಲ. 27 ಲಕ್ಷ ಮತದಾರರ ಅರ್ಜಿಗಳು ಇತ್ಯರ್ಥ ಆಗದೇನೆ ಅಲ್ಲಿ ಮತದಾರರ ಯಾದಿ ಫೈನಲ್ ಮಾಡಬಹುದಾ? ನಿಮ್ಮ ಪಕ್ಷ ವಿರೋಧ ಪಕ್ಷ ಆಗಿದ್ರೆ, ನಿಮ್ಮ ಪಕ್ಷ ಬೇರೆ ಆಗಿದ್ರೆ, ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲದೆ ಹೋಗಿದ್ರೆ ನೀವು ಇದನ್ನು ಒಪ್ತಿದ್ರ ಸರ್? ನಾವು 27 ಲಕ್ಷ ಅಂದ್ರೆ 12% ಮತದಾರರ ಅಲ್ಲಿ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಪೆಂಡಿಂಗ್ ಅಲ್ಲಿ ನಾನು SIR ಬಗ್ಗೆ ಆಗ್ಲಿ ರಿವಿಷನ್ ಬಗ್ಗೆ ಆಕ್ಷೇಪ ಇಲ್ಲ. ನೀವು ಪ್ರಕ್ರಿಯೆನ ಪೂರ್ಣಗೊಳಿಸಿಲ್ಲ, ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಿಲ್ಲ. ನೀವು ಪ್ರಕ್ರಿಯೆಯನ್ನು ಅರ್ಧದಲ್ಲಿ ಇಟ್ಟು ನೀವೊಂದು ತಾತ್ಕಾಲಿಕ ಅಥವಾ ಪ್ರೊವಿಷನಲ್ ವೋಟರ್ ಲಿಸ್ಟ್ ಮೇಲೆ ಚುನಾವಣೆ ಮಾಡೋದು ಎಷ್ಟು ಸರಿ? ಪ್ರೊವಿಷನಲ್ ಲಿಸ್ಟ್ ಅಲ್ಲ ಸರ್. ಸರ್ ಈಗ 20 ವಾಟ್ ಎವರ್ ನೀವು ಹೇಳ್ತಾ ಇರುವಂತ ಲೆಕ್ಕದ್ದು ಅದನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಲ್ಲ ಸರ್ ಇಟ್ಟಿರುವಂತದ್ದು. ಡಿಸ್ಕ್ರಿಪೆನ್ಸಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅವ್ರು ಇನ್ನ ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಹೇಗೆ ಇದು ಮಾಡ್ತಾರೆ ಅದನ್ನಲ್ಲಿ? ಆಮೇಲೆ 27 lakhs ಅಂತ ಹೇಳ್ತಾರಲ್ಲ ವೋಟಿಂಗ್ ಪರ್ಸ್ ಇದು ತಗೊಳ್ಳಿ ಮೇಡಮ್. ಬಿಜೆಪಿ ಗಾಟ್ 45%, TMC got 38%. The increment is in 7%. ಅಂದ್ರೆ 33 lakhs ಜಾಸ್ತಿ ಇರುವಂತದ್ದು. ಇವ್ರು ಮಾಡ್ತಾ ಇರ್ತಾರೆ 27 lakhs. Still the BJP vote is more than that. ನಾನು ಹೇಳ್ತಾ ಇರೋದು ನಿಮ್ಮ ಇದಕ್ಕೋಸ್ಕರ ಹೇಳ್ತಾ ಇರೋದು. ನಿಮ್ಮ ಲೆಕ್ಕ ಕರೆಕ್ಟ್ ಮಾಡೋಣ, ಸ್ವಲ್ಪ ತಪ್ಪು ಹೇಳ್ತೀರಾ. 7% ಲೀಡ್ ಇದೆ, ಬಿಜೆಪಿ ವಿಕ್ಟರಿ ಲೀಡ್ ಇದೆ, 12% ಪೆಂಡಿಂಗ್ ಇದೆ. ಇದರ ಅರ್ಥ ಏನು? 12% ವೋಟರ್ಸ್ ಆರ್ ವೇಟಿಂಗ್ ಟು ವೋಟ್. ಸರ್ ಆ ಇದರಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಅವ್ರಿಗೆ ಅದನ್ನ ಡಾಕ್ಯುಮೆಂಟ್ಸ್ ಕೊಡಬೇಕಲ್ಲ ಸರ್. 59 ಲಕ್ಷ ಆಗಿರೋದ್ರಲ್ಲಿ ಮೇಡಮ್ ಅವ್ರು ಯಾರು ಮಾಡಿಲ್ಲ ಅದನ್ನ. ಪೆಂಡಿಂಗ್ ಇರುವಾಗ ನೀವು ಹೇಗೆ ಐದಾರು ಡಿಸಿಷನ್ ತಗೊಳ್ತೀರಿ? ಅದನ್ನ ಇತ್ಯರ್ಥಗೊಳಿಸಿ, ಇನ್ನು 2 ತಿಂಗಳು ಟೈಮ್ ತಗೊಳ್ಳಿ, 3 ತಿಂಗಳು ಟೈಮ್ ತಗೊಳ್ಳಿ. ಆಯ್ತು, 27 ಲಕ್ಷ ವಜಾ ಮಾಡಿ ಮೇಡಮ್ ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಕೋರ್ಟ್ ಹೇಳಿರ್ಬೇಕಾದಾಗ ಸರ್, ಈಗ ಸಾಕಷ್ಟು ರಾಜ್ಯಗಳಲ್ಲಿ ಮತದಾರರ ಹೆಸರನ್ನ ಕೈ ಬಿಟ್ಟಿರೋದ್ರ ಬಗ್ಗೆ ಕೂಡ ಇವತ್ತಿನ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ಆ ಆತಂಕನೂ ರಾಜ್ಯ ಸರ್ಕಾರಕ್ಕಿದೆ. ಸೊ ಅಂದ್ರೆ ರಾಜ್ಯ ಸರ್ಕಾರಗಳು ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ರಲ್ಲಿ ನನಗೇನು ತಪ್ಪು ಅಂತ ಅನ್ಸಲ್ಲ. ಏನಾಗಿದೆ, ಈ ಒಂದು SIR ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ತನ್ನ ಬ್ರೀಫ್ ಅಥವಾ ತನ್ನ ಏನು ಕರ್ತವ್ಯ ಇತ್ತು ಆ ಕರ್ತವ್ಯಕ್ಕಿಂತ ಸ್ವಲ್ಪ ಆಚೆ ಹೋಗಿ ಕೆಲಸ ಮಾಡಿದೆ ಅಂತ ಗುಮಾನಿ ಇದೆ. ಯಾಕೆಂದ್ರೆ ಅವರ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಏನು? ಮುಂಚೆ ಹೇಳಿದೆ ಮತದಾನದ ಹಕ್ಕನ್ನು ರಕ್ಷಣೆ ಮಾಡೋದು. ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಡ್ಯೂರಿಂಗ್ ಎಲೆಕ್ಷನ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಇನ್ಕ್ಲೂಷನ್. ನೀವು ಹೊಸ ಹೊಸ ಮತದಾರರನ್ನ ಮತದಾರ ಹಕ್ಕಿಗೆ ತಗೊಂಡ್ಬರ್ಬೇಕು, ತೆಗೆದು ಹೊರಗೆ ಹಾಕೋದಲ್ಲ. ಯಾಕಂದ್ರೆ ಸತ್ತನ್ನು ಬಂದು ಓಟ್ ಅಂತೂ ಹಾಕೋದಿಲ್ಲ. Right? There may be some proxy voting that there are various mechanisms to take care of it. Polling agent ಇರ್ತಾರೆ, ಅದೇ ಏರಿಯಾದ ಪೋಲಿಂಗ್ ಏಜೆಂಟ್ ಅಲ್ಲಿ ಕೂತಿರ್ತಾನೆ ಪೋಲಿಂಗ್ ಬೂತ್ ಅಲ್ಲಿ. ಅದೇ ಒಂದು 1000 ಮತಗಳು ಇರ್ತಾವಲ್ಲ ಒಂದು ಬೂತ್ ಅಲ್ಲಿ, ಅದೇ 1000 ಅಷ್ಟು ಮನೆಯಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ ಅಲ್ಲಿ. ಸತ್ತೊಂದು ಬಂದು ಓಟಾಗಿ ಸುಮ್ಮನೆ ಯಾರು ಕೂತ್ಕೊಳ್ಳೋದಿಲ್ಲ. ಬೇರೆಯವ್ರು ಬಂದು ಈಗ ಹಾಕೋ ಹಾಕೋದಿಲ್ಲ. ಯಾಕಂದ್ರೆ ಎಪಿಕ್ ಕಾರ್ಡ್ ಇರ್ತವೆ, ಫೋಟೋ ID ಕಾರ್ಡ್ ಇರ್ತವೆ. ಹೀಗೆಲ್ಲ ಅಷ್ಟು ಸರಳವಾಗಿ ಅವೆಲ್ಲ ಆಗೋದಿಲ್ಲ ಕರ್ನಾಟಕದಂಥ ರಾಜ್ಯದಲ್ಲಿ. ಆದರೆ ಯಾವಾಗ ಇದು ಸಂಶಯಾಸ್ಪದ ಅನಿಸ್ತದೆ ಅಂದ್ರೆ ನೀವು ಇದು ಯು ಆರ್ ಫೋಕಸಿಂಗ್ ಓನ್ಲಿ ಆನ್ ಎಕ್ಸ್ಕ್ಲೂಷನ್. ನೀವು ಹೊರಗೆ ಹಾಕುವ ಮತದಾರ ಯಾದಿಯಿಂದ ಯಾರು ನೋಡ್ಗಾಕ್ಲಿ ಅನ್ನೋ ಡ್ರೈವ್ ಮಾಡಿದಾಗ ಮತ್ತು ಆ ರೀತಿಯ ಕೆಲಸ ಮಾಡಿ ಈ ರೀತಿಯ ರಿಸಲ್ಟ್ ಬಂದಾಗ ಅಂಕಿ ಸಂಖ್ಯೆಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕೆ ಅಷ್ಟೇ ಅಲ್ಲ, ಕ್ರಮ ಕೂಡ ನೀವು ಯಾವುದೇ ಚುನಾವಣೆಯನ್ನ ಮತದಾರ ಯಾದಿಯನ್ನ ಅಂತಿಮಗೊಳಿಸದೆ ಅಕೈರ್ಯಗೊಳಿಸದೆ ಮಾಡಕ್ ಸಾಧ್ಯನೇ ಇಲ್ಲ. ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್.
ಹೀಗಿರುವಾಗ ಕರ್ನಾಟಕ ಸರ್ಕಾರಕ್ಕೆ ಅನೇಕ ಕಾರಣಗಳು, ಸಮರ್ಥನೀಯ ಕಾರಣಗಳಿದ್ದಾವೆ. ಅಲ್ಲಿ ವಾದ ಮಾಡಕ್ಕಾಗ ಕೋರ್ಟಲ್ಲಿ ಟಿವಿ ಸ್ಟುಡಿಯೋ ಕೂತು ವಾದ ಮಾಡಿದಂಗೆ ತಮಿಳುನಾಡಲ್ಲಿ ಯಾಕಾಗ್ಲಿ ಹೇಳಕ್ಕಾಗಲ್ಲ. ಅಬ್ಸಲ್ಯೂಟ್ಲಿ ಈ ರೆಕಾರ್ಡ್ ಮಾತಾಡಿ ಅಂತ ಹೇಳ್ತದೆ ಕೋರ್ಟ್ ಅಷ್ಟೇ. ದಿಸ್ ರೆಕಾರ್ಡ್ ಓನ್ಲಿ. ಸೊ ಹೀಗಿರುವಾಗ ಒಂದು ಒಳ್ಳೆ ಹೆಜ್ಜೆ ಅನ್ಬೋದು. ಯಾಕಂದ್ರೆ ಈ ಮೂಲಕ ಆದ್ರೂ ಕೂಡ ಚುನಾವಣಾ ಆಯೋಗ ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ದೇಶಕ್ಕೆ ಒಳ್ಳೆಯದು. ಓಕೆ, ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಪುಷ್ಪಾ ಮಂಜುನಾಥ್ ರೆಡ್ಡಿ ಇದ್ದಾರೆ. ಪುಷ್ಪಾ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪುಷ್ಪಾ, SIR ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದೀರಿ. ಕಾಂಗ್ರೆಸ್ಗೆ ಏನ್ ಚಿಂತೆ? ಗೊತ್ತಿಲ್ಲ ನನಗೆ, ಅಧಿಕಾರ ಕಳ್ಕೊಳ್ತೀವಿ ವೆಸ್ಟ್ ಬೆಂಗಾಲ್ ತರ, ಬೇರೆ ಬೇರೆ ರಾಜ್ಯಗಳ ತರ ಅನ್ನುವಂಥ ಚಿಂತೆ ಏನಾದ್ರೂ ಇದೆಯಾ? ಯಾಕೆ ಇಷ್ಟೊಂದು ನಿಮಗೆ ಕಾಂಗ್ರೆಸ್ನವ್ರಿಗೆ SIR ಬಗ್ಗೆ ಚಿಂತೆ? ಮೇಡಮ್ ನೋಡಿ, ಇದು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ಗೆ ಚಿಂತೆ ಅನ್ನೋದಕ್ಕಿಂತಲೂ ಜನರ ಪರವಾಗಿ ಯಾರು ಮತವನ್ನ ಹಾಕ್ತಾರೆ ಮತದಾರರು. ನೋಡಿ, ನಾವು ಈ ಮೊದಲು ಎಲ್ಲ ಏನು ಮತದಾನದ ದಿನವನ್ನ ಮತದಾನದ ಹಬ್ಬ ಅಂತ ಏನು ಮಾಡ್ತಿದ್ವಿ, ಪ್ರತಿಯೊಬ್ಬ ನಾಗರಿಕನು ಭಾರತೀಯ ಪೌರತ್ವಕ್ಕಾಗಿ ತನ್ನ ಮತವನ್ನ ಒಂದು ಏನು ಆಗ್ತಾರೆ, ನಾನು ಭಾರತೀಯ ಪ್ರಜೆ, ನನಗೆ ಇಲ್ಲಿ ಹಕ್ಕುಗಳು, ತನ್ನ ಹಕ್ಕು, ತಾನು ಇಲ್ಲಿ ಬದುಕಿದ್ದೀನಿ ಅನ್ನೋದಕ್ಕೆ ಅದು ಒಂದು ಸಂಕೇತ ಅಥವಾ ಸೂಚಕವಾಗಿರುತ್ತೆ. ಅಂಥದ್ರಲ್ಲಿ ನೋಡಿ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನ್ ನಡೀತು, 91 ಲಕ್ಷ ಮತಗಳನ್ನ SIR ಇಂದ ಹೊರಗಡೆ ಬರುತ್ತೆ. ಸೊ ಓಕೆ, ಅದು ಎಷ್ಟೋ ಜನ ಆಯ್ತು, ನೀವು ನಿಮ್ಮ ಒಂದು ಸರಿಯಾದ ದಾಖಲೆಗಳನ್ನ ಕೊಟ್ಟು ನೀವು ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೋದಾಗ್ಲೂ ಸಹ 27 ಲಕ್ಷ ಜನರು ಮತದಾನದ ಹಕ್ಕಿನಿಂದ ಹೊರಗಡೆ ಉಳಿತಾರೆ. ಒಬ್ಬ ಮತದಾರ, ಒಬ್ಬ ಭಾರತೀಯ ಪ್ರಜೆಯನ್ನು ಮತದಾನದಿಂದ ವಂಚಿತನಾದರೂ ಸಹ ಅದು ತಪ್ಪೆ. ಅವ್ರಿಗೆ ಟೈಮ್ ಕೊಡಬಹುದಾಗಿತ್ತು. ಅಷ್ಟು ತರಾತುರಿಯಲ್ಲಿ SIR ನ ಏರೋದು ಏನಿತ್ತು? ಅಷ್ಟು ತರಾತುರಿಯಲ್ಲಿ ಒಂದಷ್ಟು ಅಧಿಕಾರಿಗಳಿಗೆ ಒತ್ತಡ, ಬೇರೆ ಸ್ಟೇಟ್ಗಳಿಂದ ಅಧಿಕಾರಿಗಳನ್ನ ತಂದು ಅಲ್ಲಿ ಸಾಕಷ್ಟು ಒತ್ತಡಗಳನ್ನ ಕೊಟ್ಟು, ಒಂದಷ್ಟು ಜನ ನಾವು ಪೇಪರ್ ಆರ್ಟಿಕಲ್ ಅಲ್ಲೂ 10 ಜನ ಅಧಿಕಾರಿಗಳು ಆ ಒತ್ತಡದಿಂದ ಸಾವಾಗುತ್ತೆ. ಇಂತಹ ಒಂದು ತರಾತುರಿ ಏನಕ್ಕೆ ಬೇಕಾಗಿತ್ತು? ಇವ್ರು ಏನ್ ಹೇಳೋದು, ಪಶ್ಚಿಮ ಬಂಗಾಳದಿಂದ ಬಂದು ಸಾಕಷ್ಟು ವಲಸೆಯವರು ಬಂದಿದ್ರು, ಪಶ್ಚಿಮ ಬಂಗಾಳದಲ್ಲಿದ್ರು, ಸರಿ ಇದ್ರೆ ಮಾಡಿ, ಬೇಡ ಅಂತ ನಾವೇನು ಹೇಳಿಲ್ಲ. ಆದರೆ ಈಗ ಅಲ್ಲಿ ಮತದಾನದಿಂದ ವಂಚಿತರಾಗಿ ಇವಾಗ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಅವತ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಇದೆಲ್ಲ ಕ್ಲಿಯರ್ ಆದ್ಮೇಲೆ ಮತದಾನ ಮಾಡಿ. ಮತ್ತೆ ಇವತ್ತು ಮತದಾನ ಅವರು ಮಾಡ್ಲಿಲ್ಲ, ಮತದಾನದಿಂದ ವಂಚಿತರಾದ್ರು. ಸೊ ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಸೊ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಮನುಷ್ಯ ಮತದಾನದಿಂದ ಆಚೆ ಇರಬಾರದು, ಭಾರತೀಯನಿಗೆ ವಂಚನೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಹೊರತಾಗಿ ನಮ್ಮ ಪಕ್ಷಕ್ಕೆ ವಂಚನೆ ಅಲ್ಲ, ಭಾರತದಲ್ಲಿ ಒಬ್ಬ ನಾಗರಿಕನಿಗೆ ವಂಚನೆ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾನು ಯದುಕುಮಾರ್ ಗೌಡ್ರೆ, ಸೇಮ್ ಪಾಯಿಂಟ್ ಇದೆ. ಅಂದ್ರೆ ಬಿಜೆಪಿ ತರ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಇಂಥ ಹುನ್ನಾರಗಳು ನಡೀತಾ ಇದೆ. ಇಲ್ಲಿ ಮತದಾನದ ಹಕ್ಕನ್ನ ಕಸ್ಕೊಳ್ಳಾಗುತ್ತೆ ಅಥವಾ ಇನ್ನೇನೋ ಆಗುತ್ತೆ, ಮತದಾರ ಹೆಸರನ್ನ ಕೈ ಬಿಟ್ಟಿರೋದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಸೊ ಮ್ಯಾಪಿಂಗ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿದೆ. ಏನ್ ಹೇಳ್ತೀರಿ ಮೇಡಮ್? ಈ ತರ ಮ್ಯಾಪಿಂಗ್ ನಾನು ಆಗ್ಲೇ ಹೇಳಿದೆ, ಈ ತರದ್ದು ಪ್ರೋಸೆಸ್ ನಲ್ಲಿ ಇನ್ವಾಲ್ವ್ ಆಗುವಂತದ್ದು ಸೆಂಟ್ರಲ್ ಇಂದ ಬರುವಂತ ಅಧಿಕಾರಿಗಳು ಯಾರೋ ಕೆಲವೇ ಮಂದಿಗಳತ್ತೆ ಹೊರತು ಪೂರ್ತಿ ಪ್ರೋಸೆಸ್ ಆಗುವಂತದ್ದು ಆ ರಾಜ್ಯ ಸರ್ಕಾರಗಳಿಂದ. ಇವತ್ತು ಕೂಡ ಇವತ್ತು ಕರ್ನಾಟಕದಲ್ಲಿ ಆದ್ರೆ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಇರುವಂತದ್ದು. ಸೊ ಆ ಒಂದು ಅಧಿಕಾರ, ಆ ಮ್ಯಾಪಿಂಗ್ ಮಾಡುವಂತ ಅಧಿಕಾರನ ಅವ್ರಿಗೆ ಅಲ್ವಾ ಮೇಡಮ್ ಇರುವಂತದ್ದು? ಸರಿಯಾಗಿ ಮಾಡ್ಬೇಕಾಗಿರುವಂತದ್ದು ಅವರೇ ಅದಲ್ವಾ ಅಲ್ಲಿ? ಸೊ ಏನ್ ಲೋಪದೋಷ ಇದೆ, ಏನು ಮಾಡಿಲ್ಲ, ಯಾರು ನಿಮ್ಮ ಬೂತ್ ಲೆವೆಲ್ ಆಫೀಸರ್ ಇದ್ದಾರೆ, ಇಲ್ಲ BLA ಏಜೆಂಟ್, ಪಾರ್ಟಿಗಳ BLA ಇದ್ದಾರೆ, ಅವರು ಸಮಕ್ಷಮವಾಗಿ ಮಾಡ್ಬೇಕಲ್ವಾ ಅದಲ್ಲಿ? ಅವ್ರು ಅದ್ರಲ್ಲಿ ಪಾಲ್ಗೊಳ್ಬೇಕಲ್ವಾ? ಅದ್ರಲ್ಲಿ ಅವ್ರು ಸಕ್ರಿಯವಾಗಿ ಪಾಲ್ಗೊಳ್ಳಿಲ್ಲ ಅಂದ್ರೆ ಅದ್ ಪ್ರಕ್ರಿಯೆನಲ್ಲಿ ವ್ಯತ್ಯಾಸ ಆಗುತ್ತೆ. ಪಾಲ್ಗೊಳ್ಬೇಕಲ್ವಾ? ಈ ಪಾಲ್ಗೊಳ್ಳುವಿಕೆ ಎಲ್ಲಾ ಪಾರ್ಟಿಯ ಯಾರು ಬೂತ್ ಏಜೆಂಟ್ ಇದ್ದಾರೆ ಅವ್ರಿಗೆ ನಾವು ಕೆಲವು ಸತಿ ನೋಡ್ತೀವಿ, ಕೆಲವು ಪಾರ್ಟಿಗಳಲ್ಲಿ ಬೂತ್ ಏಜೆಂಟ್ ಕೇವಲ ಎಲೆಕ್ಷನ್ ದಿನ ಮಾತ್ರ ಇರ್ತಾರೆ. ಈ ತರ ಪ್ರೋಸೆಸ್ ನಲ್ಲಿ ಏನ್ ಕ್ಲಿನಿನೈಸಿಂಗ್ ಪ್ರೋಸೆಸ್ ನಲ್ಲಿ ಸರ್ ಹೇಳ್ದಂಗೆ ಇನ್ಕ್ಲೂಷನ್ಸ್ ಎಲ್ಲ, ಅಲ್ಲಿ ಯಾರು ಡೆಡ್ ಆಗಿದ್ದಾರೆ ಅವ್ರನ್ನೂ ರಿಮೂವ್ ಮಾಡ್ಬೇಕಾಗತ್ತೆ, ಯಾರು ಫಿಕ್ಷಿಸಿಯಸ್ ಇದ್ದಾರೆ, ಯಾರು ಇದ್ದಾರೆ ಅವ್ರನ್ನೂ ಇದು ಮಾಡ್ಬೇಕಾಗಿರುವಂತದ್ದು. ಇದು ಬೂತ್ ಎಲೆಕ್ಷನ್ ದಿನ ಮಾತ್ರ ಬೂತ್ ಏಜೆಂಟ್ ಇದ್ದು ಈ ಒಂದು ಮುಖ್ಯವಾದ SIR ಅದರಲ್ಲಿ ನಾನು ಕೇಳ್ತಾ ಇರೋದು ಏನಂದ್ರೆ, ವಿತೌಟ್ ಇದ್ರ ಪಾರ್ಟಿ ಇದಿಲ್ದಿರನೆ ಎಲ್ಲಾ ಪಾರ್ಟಿಗಳ BLAಗಳು ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲಿ ಲೋಪ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಇದಕ್ಕೆ ಪ್ರಶ್ನೆ, ಇದಕ್ಕೆ ಉತ್ತರ ಹೇಳ್ಬೇಕಲ್ಲ ಮೇಡಮ್? ಈ ಪ್ರತಿಯೊಂದು 224 ಕ್ಷೇತ್ರಗಳಲ್ಲೂ ಕೂಡ BLAಗಳು ಅವರಿದ್ರೆ, ಬೂತ್ ಯಾರು ಪಾರ್ಟೀಸ್ ಅವ್ರ ಏಜೆಂಟ್ಸ್ ಇರ್ತಾರೆ, ಅವ್ರ ಜೊತೆಗೆ ಬೂತ್ ಲೆವೆಲ್ ಆಫೀಸರ್ ಇದ್ರೆ ಮ್ಯಾಪಿಂಗ್ ಆಗ್ಬೋದು. 2 ಸತಿ 7 ಹಂತಗಳಲ್ಲಿ ಆಗುತ್ತೆ. ಯಾವ ತಪ್ಪಾಗುತ್ತೆ? ಯಾರು ಎಕ್ಸ್ಕ್ಲೂಷನ್ ಮಾಡಕ್ಕಾಗುತ್ತೆ? ನನಗೆ 2 ಪ್ರಶ್ನೆಗಳು ಸರ್. ಒಂದು, ಈಗ ನೋಡಿ, ಈಗ ಕಾಂಗ್ರೆಸ್ ಹೆಚ್ಚಿನ ಮತಗಳನ್ನ ತಗೊಂಡಂತ ಜಾಗಗಳಿಗೆ ಕಾಂಗ್ರೆಸ್ ಹೇಳಲ್ಲ ವೋಟ್ ಚೋರಿ ಆಗಿದೆ ಅಂತ ಹೇಳಲ್ಲ. ಕಾಂಗ್ರೆಸ್ ಮತಗಳನ್ನ ಎಲ್ಲಿ ತಗೊಳಕ್ಕಾಗಿಲ್ಲ, ಅಲ್ಲಿ ಬೇರೆ ಪಕ್ಷದ ಆಡಳಿತ ಬರುತ್ತೆ, ಅಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳ್ತಾರೆ. ಅದು ಒಂದು ವಿಚಾರ. ಇನ್ನೊಂದು SIR ಅಂತ ಬಂದಾಗ ಸರ್, ಈಗ ಮಾಡುವಂತ SIR 2028 ಎಲೆಕ್ಷನ್ ಅಲ್ಲಿ ಕರ್ನಾಟಕದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ?
ಪ್ರಭಾವ ಯಾಕಂದ್ರೆ ಇಲ್ಲಿ ಏನಾದರೂ ಆ ರೀತಿಯ ಒಂದು ಮ್ಯಾನಿಪುಲೇಷನ್ ಆಗಿಬಿಟ್ರೆ, ಜೆರಿಮ್ಯಾಂಡ್ರಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಈ ಕಾನ್ಸ್ಟಿಟ್ಯೂನ್ಸಿ ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿದ್ರಲ್ಲ, ಆ ಅಸ್ಸಾಂ ಮಾಡೆಲ್ ಒಂದು ಬಂಗಾಳದ SIR, ಇವೆರಡು ದೇಶಕ್ಕೆ ಮಾದರಿ ಆದರೆ ದೇಶದ ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಅಪಾಯ ಇದೆ ಅಂತ ಸುಮಾರು ಸರ್ತಿ ಹೇಳಿದ್ದೇನೆ ನಾನು. ಆ್ಯಂಡ್ ದ್ಯಾಟ್ ಈಸ್ ವ್ಯಾಲಿಡ್ ಆಲ್ಸೋ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಈ ಒಂದು SIR ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ತಾರೆ, ಇಲ್ಲಿನ ಅವರೇ ಕೆಲಸ ಮಾಡ್ತಾರೆ, ಇಲ್ಲಿನ BLO ಇರ್ತಾರೆ, ಅದೆಲ್ಲ ನಿಜ. ಆದರೆ ಅವರೆಲ್ಲರೂ ಯಾರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಮಾಡೋದಿಲ್ಲ. ದೇ ಆರ್ ಅಂಡರ್ ಫುಲ್ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋದು ಇಲ್ಲ ಇಲ್ಲಿ. ಸರ್, ಹಾಗಾದ್ರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ನಮ್ಮ ಪ್ರಶ್ನೆಗಳು, ನಮ್ಮ ನೇರ ಪ್ರಶ್ನೆಗಳು, ನಮ್ಮ ಪ್ರಶ್ನೆ ಎನ್ಯುಮರೇಷನ್ಸ್ ಫಾರ್ಮ್ ಇರುತ್ತಲ್ಲ ಸರ್, ಎನ್ಯುಮರೇಷನ್ಸ್ ಫಾರ್ಮ್ ತಮಗೆ ಒಂದು ಫಾರ್ಮ್ ಕೊಡ್ತಾರೆ, 2 ಫಾರ್ಮ್ಸ್ ಇರುತ್ತೆ, ತಾವೊಂದು ಫಿಲ್ಅಪ್ ಮಾಡ್ತೀರಾ ಮತ್ತೆ ಚುನಾವಣೆ ಆಯೋಗಕ್ಕೆ ಒಂದು ಕೊಡ್ತೀರಾ. ಏನಾದ್ರೂ ಎಕ್ಸ್ಕ್ಲೂಷನ್ಸ್ ಆಯ್ತು ಅಂದ್ರೂ ನೀವು ಇದು ಕೊಟ್ಟಿರುವಂತ ದಾಖಲೆಗಳು ಮುಂದೆ ಅಪೀಲ್ ಆಗಕ್ಕೆ ನಿಮ್ಮ ಹತ್ರ ಇರುತ್ತಲ್ಲ ಸರ್, ಅದಲ್ಲಿ ಹೇಗೆ ಹೇಳ್ತೀರಾ ಅದರಲ್ಲಿ? ಅದೇ ಅಪೀಲ್ ಅನ್ನ ನೀವು ನಂತರ ಕಬಡ್ಡಿ ಇಟ್ಬಿಟ್ಟು ಚುನಾವಣೆ ಮಾಡಿದ ವೆಸ್ಟ್ ಬೆಂಗಾಲ್ ಅಲ್ಲಿ ಅದೇ ಅಪೀಲ್ಗಳು 27 ಲಕ್ಷ ಅಲ್ಲಿ ಪೆಂಡಿಂಗ್ ಇರೋದು. ನೀವು ದಾಖಲೆ ನೀಡಿಲ್ವಲ್ಲ ಸರ್, ನೀವು ಅದ್ರಲ್ಲಿ ನೀವು ದಾಖಲೆ ಯದುಕುಮಾರ್, ಪ್ರಶ್ನೆ ಏನ್ ಬರ್ತಿದೆ ಗೊತ್ತಾ ಇಲ್ಲಿ? ಆ ದಾಖಲೆಗಳು ಏನು ಎತ್ತ ಅಂತ ಕೊಡಬೇಕಾಗಿದ್ದು, ಕೇಳಬೇಕಾಗಿದ್ದು ಅದು ಚುನಾವಣಾ ಆಯೋಗ ಮತ್ತು ಮತದಾರನ ಮಧ್ಯೆ. ಅದಕ್ಕೊಂದು ಟೈಮ್ ಫ್ರೇಮ್ ಇರ್ತದೆ, ತಗೊಂಡೇ ಬರ್ಬೇಕಂತ ಇರೋದು ಟೈಮ್ ಕೊಡ್ತದೆ ಚುನಾವಣಾ ಆಯೋಗ. ಟ್ರಿಬ್ಯುನಲ್ ಟೈಮ್ ಕೊಡ್ತಾರೆ, ಮುಂದೆ ನೀವು ತಗೊಂಡ್ ಬನ್ನಿ ಅಂತೇಳಿ. ಅದು ಯಾವುದನ್ನು ಮುಗಿಸದೆ ನೀವು ಮೊದಲು ತೆಗೆದಾಕ್ಬಿಟ್ಟು, ಅದು ಇದು ಹೇಗೆ ಅಂದ್ರೆ ಒಂದ್ ಮನೆಯಲ್ಲಿ ಮೊದಲು ಹೊರಗೆ ಹಾಕ್ಬಿಡೋದು, ನಿಮ್ ಮನೆ ಅಲ್ಲ ಇದು ಅಂತೇಳಿ, ಆಮೇಲೆ ಕೋಟಿ ಹೋಗೋಣ ನೋಡೋಣ ಅಂತ ಹೇಳ್ಬಿಡೋದು ಅಷ್ಟೇ. ಹಂಗಲ್ಲ, ಇದು 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 ಅಕ್ರಮ ಆಗುತ್ತೆ, ಇದು ಚುನಾವಣಾ ಅಕ್ರಮ ಆಗುತ್ತೆ. ಹೀಗಿರುವಾಗ ಹಾಗಾದ್ರೆ ಯಾಕೆಂದ್ರೆ ಕೇರಳದಲ್ಲಿ ಇದುವರೆಗೂ UDF ಅತ್ಯಧಿಕ ಬಹುಮತ 102 ಕ್ಷೇತ್ರಗಳಲ್ಲಿ. ಹಾಗಾದ್ರೆ ಅಲ್ಲಿ ಕರೆಕ್ಟ್ ನಡೆಯುತ್ತಾ? ನಾನು ಬರೀ ಪಶ್ಚಿಮ ಬಂಗಾಳದ ಬಗ್ಗೆ ಹೇಳ್ತಾ ಇದ್ರಲ್ಲ ಸರ್, ಸರಿ ನಡೀತಾ? ಕೇರಳದಲ್ಲೂ ಒಂದಷ್ಟು ಜನ ಮತದಾರರನ್ನ ಪೆಂಡಿಂಗ್ ಇಟ್ಕೊಂಡು ಮಾಡಿದೆ, ದಟ್ ಇಸ್ ಆಲ್ಸೋ ರಾಂಗ್. ಇಲ್ಲಿ ಗ್ಲೇರಿಂಗ್ ಎಕ್ಸಾಂಪಲ್ ಇದೆ, ಎಡವಟ್ಟಾಗಿರೋದು, ಅದನ್ನ ಮಾತಾಡ್ತಿದ್ದೇವೆ. ಗ್ಲೇರಿಂಗ್ ಎಕ್ಸಾಂಪಲ್, ಕಣ್ಣಿಗೆ ಮುಖಕ್ಕೆ ರಾಚುವಂತ ಉದಾಹರಣೆ ಇದು, ಅದಕ್ಕೆ ಮಾತಾಡ್ತಾ ಇದ್ದೇವೆ. ತಪ್ಪಾಗಿತ್ತು, ಅಲ್ಲಿ ಚುನಾವಣಾ ಆಯೋಗದ ದಾಖಲೆಗಳಿದಾವೆ, ಅಲ್ಲಿ ಆಗಿಲ್ಲ, ಇಲ್ಲಿ ಆಗಿಲ್ಲ. ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಲ್ಲ, ಈ ಚುನಾವಣಾ ಆಯೋಗ, ಈ ಕಾಂಗ್ರೆಸ್ ಕೂಡ ತಾನು ಗೆದ್ದ ಕ್ಷೇತ್ರಗಳಲ್ಲಿ ಪ್ರಶ್ನೆ ಮಾಡೋದಿಲ್ಲ ಅಂತೇಳಿ ಈ ಎಲೆಕ್ಷನ್ ಕಮಿಷನ್ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತ್ತು ಇದ್ರ ಬಗ್ಗೆ SIR ಬಗ್ಗೆ ವಿರೋಧ ಪಕ್ಷಗಳಿಗೆ ಸ್ವಲ್ಪ ಸ್ಪಷ್ಟತೆ ಬೇಕು. ನೀವು SIR ವಿರೋಧ ಮಾಡ್ತಿದ್ದೀರಾ, ಬೆಂಗಾಲಲ್ಲಿ ತಪ್ಪಾಗ್ತಾ ಇತ್ತು, ನಿಮ್ ಕಣ್ಮುಂದೆ ನಡೀತಾ ಇತ್ತಲ್ವಾ, ನಾವು ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ತೀರ್ಮಾನ ತಗೊಂಡ್ಬಿಡ್ಬೇಕು ನೀವು. ಹೌದು, ಟಿಲ್ ದಿಸ್ ಇಸ್ ಸೆಟಲ್ಡ್ ಐ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ಸ್ ಅಟ್ ಆಲ್. ಅದು ದೊಡ್ಡ ಸ್ಟೇಟ್ಮೆಂಟ್ ಆಗುತ್ತೆ. ನೀವು ಮೊದಲು ಭಾಗವಹಿಸ್ತೀರಿ, ಎಲ್ಲ ಮಾತಾಡ್ತೀರಿ ಒಂದು. ಆಮೇಲೆ EVM ವಿಚಾರಣೆ ಹಾಗೆ ನೋಡಿದ್ರೆ EVM ಮೇಲೆ EVM ಥ್ರೆಟ್ ಟು ಡೆಮೋಕ್ರಸಿ, ಪ್ರಜಾಪ್ರಭುತ್ವಕ್ಕೆ ಒಂದು ಕಂಟಕ ಅಂತ ಪುಸ್ತಕ ಬರೆದವರೇ ಇವತ್ತಿನ BJP ವಕ್ತಾರರು GVL ರಾವ್, ಇವರೇ ಪುಸ್ತಕ ಬರೆದಿದ್ದು. ಆಮೇಲೆ ಇವರೇ ಈಗ ಅದನ್ನ ಡಿಫೆಂಡ್ ಮಾಡ್ಕೋತಾರೆ. EVM ಬಗ್ಗೆ, EVM ಪ್ರಶ್ನೆ ಬಗೆಹರಿಯುವವರೆಗೂ ನಾವು EVM ಪ್ರಯೋಗ ಹೇಳ್ಬಿಡಿ ಅಷ್ಟೇ. ನೀವು ಎರಡೂ ಮಾಡೋದ್ರೆ ಮಿಕ್ಸರ್ ಸಿಗ್ನಲ್ ಕಳಿಸ್ತದೆ ಜನಕ್ಕೆ. ಹೀಗಾಗಿ ಇದಕ್ಕೆ ಎಲ್ಲ ಪಕ್ಷಗಳು ಜವಾಬ್ದಾರ, ಒಂದು ಪಕ್ಷ ಮಾತ್ರ ಅಲ್ಲ. ಯದುಕುಮಾರ್ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಮೇಡಮ್, ಇದು ಒಂದು ಸಹಜ ಪ್ರಕ್ರಿಯೆ. ನಾನು ಆಗ್ಲೇ ಹೇಳಿದಂಗೆ ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ. ನಾ ಎಲ್ಲಾ ರಾಜಕೀಯ ಪಕ್ಷಗಳು ಕೇಳ್ಕೊಳ್ಳುವಂಥದ್ದು, ಯಾರು ಬೂತ್ ಲೆವೆಲ್ ಆಫೀಸರ್ ಸರ್ಕಾರ ನೇಮಿಸಿದೆ, ಯಾರು BLAs ಇದ್ದಾರೆ, ನೀವು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ. 224 ಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳಿ. ಇದನ್ನ ಒಂದು ಯಶಸ್ವಿಯಾಗೊಳಿಸಬೇಕು. ಡೆಮೋಕ್ರಸಿನಲ್ಲಿ ಎಲ್ಲರೂ ಪಾಲ್ಗೊಳ್ಳುವಿಕೆ ಇದೆ. ನೀವು ಎಲ್ಲ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟ್ಸ್ಗಳು ಅವ್ರದ್ದು ಕರ್ತವ್ಯ ಇರುತ್ತೆ. ಅದಾದಾಗ ಎಲ್ಲಿ ಏನಂತಾರೆ ಲೋಪ ಇರುತ್ತೆ, ಇದು ಮಾಡುತ್ತೆ ಅನ್ನೋದು ಅದು ಏನಂತಾರೆ ಮೊದಲನೇ ಕೆಲವೇ ಹಂತಗಳಲ್ಲಿ ಅದು ಗೊತ್ತಾಗುತ್ತೆ. ಲೋಪ ಇದ್ರೆ ಸರಿ ಮಾಡುವಂಥದ್ದನ್ನ CEC. ನಾವೇನು ಚುನಾವಣಾ ಆಯೋಗದ ವಕ್ತಾರನೂ ಅಲ್ಲ, ಏನೂ ಅಲ್ಲ. ನಾ ಹೇಳೋದು ಈ ಒಂದು ಏನಂತಾರೆ ಎಕ್ಸೆಸ್ ಆಫ್ ಇದಿರುತ್ತೆ, ಯಾವ್ದು ಡೆಲಿಷನ್ಸ್ ಆಗ್ಬೇಕಾಗಿರುವಂತ ಸತ್ತೋರ್ದು, ಮಲ್ಟಿಪಲ್ ಎಂಟ್ರೀಸ್, ಚೇಂಜ್ ಆಫ್ ಅಡ್ರೆಸ್ ಆಗಿರುವಂತದ್ದು, ಅದನ್ನ ಕರೆಕ್ಷನ್ಸ್ ಮಾಡುವಂತ ಒಳ್ಳೆ ಪ್ರೋಸೆಸ್ ಪ್ರತಿಯೊಂದು ಎಲೆಕ್ಷನ್ ಪಾರ್ಟೀಸ್ಗೆ.
ಎಸ್ ಪುಷ್ಪ, ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಮೇಡಮ್ ನೋಡಿ, ಈಗ ನಾನು ಹೇಳಿದಂತೆ ಏನು ಸುಪ್ರೀಂ ಕೋರ್ಟ್ 27 ಲಕ್ಷ ಮತದಾರರನ್ನ ಆಚೆ ಇರ್ತೀವಿ, ಒಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲೂ ಆಳಂದ ಕ್ಷೇತ್ರದಲ್ಲಿ ನೋಡಿ ಫಾರ್ಮ್ 7 ಯೂಸ್ ಮಾಡಿಕೊಂಡು ಏನು ಡಿಲಿಷನ್ಗೆ ಕೊಟ್ಟಿದ್ರು, ಅಬ್ಜೆಕ್ಷನ್ಸ್ ನ ಮಾಡಿದ್ರು. ನೋಡಿ, ಇವರು ತುಂಬಾ ಈಸಿಯಾಗಿ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ದಾಖಲೆಗಳು ಕೊಟ್ಟು ನೀವು ಇದು ಸರಿಯಾಗಿ ಮಾಡ್ಕೋಬಹುದು ಅಂತ. ಮೇಡಮ್, ಈಗ ನಾವು ಮಹರ್ಷಿ ಅಂತ ಇಲ್ಲಿ ಹೇಳ್ತೀವಿ, ತಮಿಳ್ನಾಡಲ್ಲಿ ಮಗರಷಿ ಅಂತ ಹೇಳ್ತಾರೆ. ಇಲ್ಲಿ ಅಯ್ಯ ಅನ್ನೋದಕ್ಕೆ ಅಯ್ಯೆ ಅಂದ್ರೆ ಒಯ್ಯೆ ಅಂತ ಹೇಳೋರು ಇರ್ತಾರೆ. ಈ ರೀತಿ ಸಣ್ಣ ಸಣ್ಣ ಲೋಪದೋಷಗಳಿಂದ ಎಷ್ಟೋ ಜನರು ಮತದಾನಗಳಿಂದ ವಂಚಿತರಾಗ್ತಾರೆ. ಇವ್ರು ಹೇಳ್ತಾರೆ ಡಾಕ್ಯುಮೆಂಟ್ ಕೊಡಿ, ಡಾಕ್ಯುಮೆಂಟ್ ನೋಡಿ, ಆಧಾರ್ ಕಾರ್ಡ್ ಅಲ್ಲಿ ನಮ್ಮದೇ ಒಂದೊಂದ್ಸಲಿ ಎಷ್ಟು ಕರೆಕ್ಷನ್ಸ್ ಇರುತ್ತೆ, ಅದಕ್ಕೆ ಸಾಕಷ್ಟು ಕಾಲಾವಕಾಶ ಕೊಡಬೇಕಾಗಿತ್ತು. ಇವಾಗ ಅದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು. ಪಶ್ಚಿಮ ಬಂಗಾಳದಲ್ಲಿ ಇದನ್ನೇ ಬಿಜೆಪಿ ಅವರು ಮಾಡಿದ್ದು. ಇವ್ರು ಹೇಳ್ತಿದ್ರು ಈಗ EVM ಮೊದಲು ಹೇಳ್ತಿದ್ರು ಅಂತ. ಹೌದು, ಇದು ಸ್ಟ್ರಾಟಜಿಗಳು ಮತ್ತೆ ನರೇಶನ್ಗಳು ಬಿಜೆಪಿದು ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗ್ತಿದೆ. ಒಂದು ಕಾಲದಲ್ಲಿ EVM ಇಂದ ಮತದಾನಗಳನ್ನ ಪಡ್ತಾರೆ, ಇವತ್ತು SIR ನ ಬಳಸ್ಕೊಳ್ತಿದ್ದಾರೆ. ಇವ್ರದೇ ಸರ್ಕಾರಗಳಲ್ಲಿ ಇದ್ದಂತಹ ಅಧಿಕಾರಿಗಳು ಇವತ್ತು ಚೀಫ್ ಸೆಕ್ರೆಟರಿಗಳಾಗ್ತಿದ್ದಾರೆ, ಉನ್ನತ ಹುದ್ದೆಗಳನ್ನ ಅಲಂಕರಿಸ್ತಿದ್ದಾರೆ. ಅಂದ್ರೆ ಅದಕ್ಕಿಂತಲೂ ಬೆಸ್ಟ್ ಎಕ್ಸಾಂಪಲ್ ಇನ್ಯಾವುದು ಬೇಕಿಲ್ಲ ಅಂತ ಅನ್ಸುತ್ತೆ ಮೇಡಮ್. ಆಲ್ರೈಟ್, ನೋಡೋಣ ಈ SIR ವಿಚಾರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತಾ, SIR ಪ್ರಕ್ರಿಯೆ ಆರಂಭ ಆದ್ಮೇಲೆ ಹೋಗ್ತಾರಾ, ಇಲ್ಲ ಆರಂಭಕ್ಕೂ ಮೊದಲೇ ಹೋಗುತ್ತಾ ಸರ್ಕಾರ, ಏನ್ ಮಾಡಬಹುದು ಕರ್ನಾಟಕದ ವಿಚಾರದಲ್ಲಿ ಅಂತ ಕಾದ್ ನೋಡೋಣ. ಒಟ್ಟಾರೆಯಾಗಿ SIR ಗುಮ್ಮ ಸರ್ಕಾರವನ್ನ ಕಾಡ್ತಾ ಇರೋದಂತೂ ನಿಜ.